ಇವಾಗ ನನ್ನ ಹೆಸರು ರೇಖಾ ಸಾಗರ್ ಅಂತ. ನಾನು ಲೈಕ್ KGF 2 ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ. ಈಗ ಬೀದಿ ಬದುಕು ಅನ್ನೋ ಸಿನಿಮಾಗೆ ನಿರ್ಮಾಪಕಿ ಮತ್ತು ನಟಿಯು ಕೂಡ. ನೀವು ಈಗ ಕನ್ವಿನ್ಸ್ ಆದ್ರೆ ಮೇಡಮ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ನಿಮಗೆ ಕನ್ವಿನ್ಸ್ ಅನಿಸ್ತು ಅಂತನಾ. ಡೈರೆಕ್ಟ್ರಿಗೆ ಕತೆ ಹೇಳ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಯಾವತ್ತು ನಾವೊಂದು ರೋಲ್ ಚಾಲೆಂಜಿಂಗ್ ತಗೊಂಡು ನಿಭಾಯಿಸೋದಿದೆಯಲ್ಲ, ಒಬ್ಬ ಆರ್ಟಿಸ್ಟದ ಕರ್ತವ್ಯ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೊಂದು ಈ ಥರ ಒಂದು ಪಾತ್ರ ಮಾಡಬೇಕು ಅನ್ನೋದು ಬಯಕೆ ಇದ್ದೇ ಇರುತ್ತೆ ಒಳಗಡೆ. ಸೊ ಗ್ಲಾಮರ್ ಯಾವಾಗ ಬೇಕಾದರೂ ಮಾಡ್ಬೋದು, ಬಟ್ ಈ ಥರ ಸಿನಿಮಾ ಮಾಡೋದೇ ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್. ಐ ರಿಯಲಿ ಲೈಕ್. ಸ್ಟೋರಿ ನಿಮಗೆ ಇಂಪ್ರೆಸ್ ಆಯಿತು ಡೈರೆಕ್ಟರ್? ಹೌದು ಹೌದು, ಯಾಕಂದರೆ ಬೀದಿ ಬದುಕು ಅಂದಾಗ ನಿರಾಶ್ರಿತರು, ಆಮೇಲೆ ವಿದ್ಯೆ ಇಲ್ಲ, ಕೆಲಸ ಇಲ್ಲ ಅಂಥವ್ರು ಹೇಗೆ ಬದುಕ್ತಾರೆ ಅನ್ನೋದಿದೆಯಲ್ಲ, ಅದೊಂದು ಚಾಲೆಂಜಿಂಗು. ಈ ನನ್ನ ಪಾತ್ರ ಆದಮೇಲೆ ಅವ್ರ ಬಗ್ಗೆ ನನಗೆ ನಿಜವಾಗ್ಲೂ ತುಂಬ ಅನುಕಂಪ ಮತ್ತು ಅವ್ರಿಗೋಸ್ಕರ ಏನಾದ್ರು ಅಂದರೆ ಸಹಾಯ ಮಾಡಬೇಕು ಅನ್ನೋದೊಂದು ಆಶಯ. ಯಾವಾಗ ರಿಲೀಸ್ ಮಾಡಬೇಕು ಸರ್, ಆದಷ್ಟು ಬೇಗನೆ ನಾವು ಮಾಡ್ತೀವಿ. ಮೋರೋವರ್ ಇದನ್ನು ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ತಾ ಇದ್ದೀವಿ. ಕೆಲವು ಕಡೆ ಕಳಿಸಾಗಿದೆ, ಇನ್ನು ಕೆಲವು ಕಡೆ ಕಳಿಸ್ಬಿಟ್ಟು ಲೈಕ್ ಇನ್ನು OTT ಪ್ಲ್ಯಾಟ್ಫಾರ್ಮ್ ಇದೆಲ್ಲ ಪ್ಲ್ಯಾನಿಂಗ್ ಇದೆ, ರಿಲೀಸ್ ಕೂಡ ಮಾಡ್ತೀವಿ. ಫಿಲ್ಮ್ ರೆಸ್ಪಾನ್ಸ್ ಏನಾದ್ರು ಬಂದಿದೆಯಾ? ನಿಮಗೆ ನ್ಯಾಷನಲ್ ಅವಾರ್ಡ್ ಅಪ್ರೋಚ್ ಮಾಡ್ತಾ ಇದ್ದೀರಲ್ಲ, ಹೌದು ಸರ್. ಅದು ಯಾವ ಥರ ರೆಸ್ಪಾನ್ಸ್ ಬಂದಿದೆ? ಸರ್, ಸೋ ಫಾರ್ ಈಗ ಯಾರ್ಯಾರೀಗ ಸಿನಿಮಾನ ನೋಡಿರೋರಾಗಿರ್ಬೋದು, ಅಥವಾ ಇನ್ ದ ಸೆನ್ಸ್ ನಾವಿವಾಗ ಎಡಿಟಿಂಗ್ ಎಲ್ಲ ಮಾಡೋ ಟೈಮಲ್ಲೂ ಕೆಲವರು ಬಂದು ನೋಡಿದ್ದಾರೆ. ಟೀಸರ್ ಎಲ್ಲ ನೋಡ್ಬಿಟ್ಟು ಕೂಡ ಕೆಲವರಿಗೆ ಅದ್ರ ಮೇಲೆ ಒಂದು ಹೋಪ್ಸ್ ಇದೆ. ಸೊ ಹೋಪ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್, ಒಳ್ಳೇದಾಗಲಿ ಅಂತ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಮಗೆ, ಹಾರೈಸಿ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್.